ಬೆಳಗ್ಗೆ 6 ಗಂಟೆಗೆ ಒಂದು ದುಃಖದ ಘಟನೆಯಲ್ಲಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಚಿವರು ಒಂದು ಆಕ್ಸಿಡೆಂಟಲ್ಲಿ ಇಂಜರ್ಡ್ ಆಗಿದ್ದಾರೆ. डॉक्टर साहब हम जाके देखने के बाद में डॉक्टर साहब ने बताया कि अभी सब ठीक ठाक है और ये 1-2 वीक्स तो कंपल्सरी रेस्ट ಬೇಕಾಗಿದೆ. ಮತ್ತು ರೆಸ್ಟ್ ಮಾಡಲಿಲ್ಲ ಅಂದರೆ ಪ್ರೊಲಾಂಗ್ಡ್ ರಿಕವರಿ ಆಗ್ತಿದೆ. ಅದಕ್ಕೆ ಎಲ್ಲರಿಗೆ ರಿಕ್ವೆಸ್ಟ್ ಇದೆ, ಅವ್ರಿಗೆ ಎಷ್ಟು ಸಾಧ್ಯ ಇದೆ ಅಟ್ಲೀಸ್ಟ್ ಫಾರ್ ದಿ ಫಸ್ಟ್ 1 ವೀಕ್ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ವಿ ವಿಶ್ ಹರ್ ಆ್ಯಂಡ್ ಹರ್ ಫ್ಯಾಮಿಲಿ ಎ ವೆರಿ ಸ್ಪೀಡಿ ರಿಕವರಿ. ಚಂದ್ರಾಜ್ ಅವರು ಈಸ್ ಮಚ್ ಬೆಟರ್. ನಾವು ಸ್ವಲ್ಪ ಹೆಡ್ ಇಂಜುರಿ ಇತ್ತು ಅವ್ರಿಗೆ, ಖರೆ ಅವರು ಮನೆಯಲ್ಲಿ ಸ್ವಲ್ಪ ಆರಾಮ ಮಾಡಿಕತ್ತೆ. ಯಾವ ಕಾರಣಕ್ಕೆ ಆಯಿತು ಏನಾಯಿತು ಅದು ಎಲ್ಲ ಡೀಟೇಲ್ಸ್ ಅಧಿಕಾರಿ ಅವ್ರು ಕೊಡ್ಬೋದು ತಮಗೆ, ನಮ್ಗೆ ಗೊತ್ತಿಲ್ಲ ಅದು ಎಲ್ಲ ಡೀಟೇಲ್ಸ್. ಬಟ್ ಆಸ್ ಎ ವೆಲ್ ವಿಷರ್ ನಾವು ಇಲ್ಲಿ ಬಂದು ಅವ್ರಿಗೆ ಸ್ಪೀಡಿ ರಿಕವರಿ ಸಲುವಾಗಿ ಪ್ರೇಯರ್ಸ್ ಮಾಡಿ ನಾವು ಎಲ್ಲರೂ ನಮ್ಮ ಜೊತೆ ಪ್ರೇಯರ್ಸ್ದಲ್ಲಿ ಶಾಮೀಲಾಗೋಣ. ಥ್ಯಾಂಕ್ ಯು. ಆದ್ರೆ ಅವರು ಮಲ್ಕೊಂಡರು, ಡಾಕ್ಟರ್ ಜೋಡಿ ಮಾತಾಡಿದೀವಿ. 2-3 ತಾಸು ರೆಸ್ಟ್ ತಗೊಂಡ್ರೆ ಯಾವುದೂ ಪರಿಸ್ಥಿತಿ ತೊಂದರೆ ಇಲ್ಲ ಅಂತ ಹೇಳಿದ. ಈಗಾಗಲೇ ಚರಣರಾಜ್ ಅವರು ಮನೆಗೆ ಹೋಗ್ಯಾರ, ಅವರು ರೆಸ್ಟ್ ತಗೊಳ್ತಾರು. ಚಿಂತೆ ಮಾಡೋದು ಯಾವುದೂ ಪರಿಸ್ಥಿತಿ ಅಡಚಣೆ ಇಲ್ಲ. ರೆಸ್ಟ್ ತಗೊಂಡ್ರೆ ಯಾವುದೂ ಪರಿಸ್ಥಿತಿ ಅಡಚಣೆ ಬರೋದಿಲ್ಲ ಡಾಕ್ಟರ್ ಈಗಾಗಲೇ ಹೇಳಿದಾರೆ. ಹೀಗಾಗಿ ಯಾವುದೂ ತರದ ಒಂದು ಬೇರೆ ಕಡೆ ಏನು ಚರ್ಚೆ ಅನ್ನೋದು ಅದು ಚರ್ಚೆಗೆ ಅವಕಾಶ ಮಾಡಬಾರ್ದು, ಜನರ ಇಲ್ಲೇ ಬರಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಡಾಕ್ಟರ್ ಅವರು ರೆಸ್ಟ್ ತಗೋರಿ ಅಂತ ಹೇಳಿದಾರೆ. ಹೀಗಾಗಿ ಜನರನ್ನ ಇಲ್ಲೇ ಬರಕ್ ಹೋಗ್ಬೇಡ್ರಿ, ಮಧ್ಯಾಹ್ನ ನಂತರ ನೀವು ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಷ್ಟೇ. ಇಲ್ಲ, ನಾವು ಈಗ ಮಾತಾಡಿದೀವಿ. ಡಾಕ್ಟರ್ ಏನಂದ್ರು 2-3 ತಾಸು ಅವ್ರು ಫುಲ್ ನೈಟ್ ಟ್ರಾವೆಲಿಂಗ್ ಮಾಡಿದಾರು, ಅವ್ರು ನಿದ್ದೆ ಇಲ್ಲ. ಒಂದ್ 2-3 ತಾಸು ನಿದ್ದೆ ತಗೊಂಡ್ರೆ ಅವ್ರು ವೆಲ್ ಆಗ್ತಾರು, ಅದಕ್ಕೇನು ತಕರಾರಿಲ್ಲ ಅಂತ ಈಗ ಹೇಳಿದಾರು. ಹಿಂಗಾಗಿ ಸ್ವಲ್ಪ ಮೈನರ್ ಇಂಜುರಿ ಇರ್ಬೋದು, ಆದ್ರೆ ಡಿಸ್ಚಾರ್ಜ್ ಆಗೋದು ಚಾನ್ಸ್ ನಲ್ಲಿ ಅದಾರ. ಹಿಂಗೇನು ಅಡ್ಮಿಟ್ ಮಾಡೋದು ಇಂಥ ಪರಿಸ್ಥಿತಿ ಇಲ್ಲ. ಅವ್ರ ಸಿಸ್ಟರ್ ಜೋಡಿನ ಎಲ್ಲರೂ ಕೂಡ ಮಾತಾಡಿದ್ರು.